ಸ್ನೇಹಿತರೆ ನಮಸ್ಕಾರ. ಹೋಳಿ ಹುಣ್ಣಿಮೆ ಬರ್ತಾ ಇದೆ. ಸೊ ಇದರ ನಿಮಿತ್ತವಾಗಿ ಗೃಹಲಕ್ಷ್ಮಿ ಯೋಜನೆಯ 26 ಹಾಗೂ 27ನೇ ಕಂತಿನ ಹಣ 4,000 ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ 26ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದೀರಿ. ಹೀಗಾಗಿ ಇವತ್ತು ಕೂಡ ಈ 13 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಈ ಹೋಳಿ ಹುಣ್ಣಿಮೆಯಲ್ಲಿ. ಸೊ ಈ ಒಂದು ಸಂದರ್ಭಗಳಲ್ಲಿ ಅಂದರೆ ಈ ಹೋಳಿ ಹುಣ್ಣಿಮೆ ದಿವಸನೇ ಬಿಡುಗಡೆ ಆಗತ್ತಂತ ನಾನು ಹೇಳ್ತಾ ಇಲ್ಲ, ಈಗಾಗಲೇ ಪ್ರಾರಂಭವಾಗಿದೆ. ಹೋಳಿ ಹುಣ್ಣಿಮೆ ಅನ್ನುವಷ್ಟರಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುತ್ತೆ ಮತ್ತು 27ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 26 ಮತ್ತು 27ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಅಂದರೆ ಈಗಾಗಲೇ ಹಿಂದಿನ ದಿನಗಳಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಇವತ್ತು 13 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಬೇಕು. ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ನೋಡಲೇಬೇಕಾದಂತಹ ಮಾಹಿತಿ. ಆದರೆ ಈ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಯಾಕಂದರೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಲೈಫ್ ಸರ್ಟಿಫಿಕೇಟ್ ಯಾಕೆ ಕೊಡಬೇಕು, ಏನಿದು ವಿಷಯ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಟಿಯನ್ನು ಕೊಟ್ಬಿಡ್ತೀನಿ. ಲೈಫ್ ಸರ್ಟಿಫಿಕೇಟ್ ಯಾತಕ್ಕೆ ನೀವು ಕೊಡಬೇಕು, ಎಲ್ಲಿ ಹೋಗಿ ಕೊಡಬೇಕು ಮತ್ತು ಎಂಥವರು ಕೊಡಬೇಕು, ಎಲ್ಲರಂತರೂ ಕೊಡುವಂತಿಲ್ಲ. ಆದರೆ ಯಾರು ಕೊಡಬೇಕು ಅನ್ನೋದ ಕಾರಣಕ್ಕಾಗಿ ನೀವು ತಿಳ್ಕೊಳ್ಳೇಬೇಕಾಗಿರತ್ತು. ಅಂದರೆ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು, ಆವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾನು ಕೊಡಬೇಕಾ ಅಥವಾ ಬೇಡ ಅಂತ. ಸೊ ಹಾಗಾಗಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಈಗ ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 24-25ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ. ಈಗ ಹೋದ ವರ್ಷದ ಕೊನೆಯ ದಿನಗಳಲ್ಲಿ ಈ ನವೆಂಬರ್ 26ನೇ ಕಂತು, ಡಿಸೆಂಬರ್ 27ನೇ ಕಂತು, ಈ 2 ಕಂತುಗಳನ್ನು ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಪೆಂಡಿಂಗ್ ಏನೋ ಬಹಳಷ್ಟು ಕಂತುಗಳೇ ಉಳಿದಿದ್ದಾವೆ, ಆದರೆ ಈ 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತಾರಂತೆ. ಪೆಂಡಿಂಗ್ ಉಳಿದಿರೋದ್ರ ಬಗ್ಗೆ ನಾವು ನೋಡೋದಾದ್ರೆ 26, 27 ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಇವುಗಳು ಪೆಂಡಿಂಗ್ ಉಳಿದಿದ್ದಾವೆ. ಜೊತೆಗೆ ಹೊಸ ವರ್ಷದಲ್ಲಿ ಜನವರಿ ಹಾಗೂ ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತು. ಹೀಗಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಕೊಡಬೇಕು. ಹೀಗಾಗಿ 4 ತಿಂಗಳ ಹಣ ಇಲ್ಲೇ ಆಯಿತು. ಮತ್ತು 2025ರ ಪ್ರಾರಂಭಿಕ ದಿನದಲ್ಲಿ ಕೂಡ ನೀವು ನೋಡ್ಬೋದು, ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಅದರ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಯಿತು, ಮೊನ್ನೆ ಸದನದಲ್ಲಿ ಚರ್ಚೆ ಆಯಿತು. ಮಹೇಶ್ ತೆಂಗಿನಕಾಯಿ ಅವರು BJP ನಾಯಕರು ಕೂಡ ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ಲ, ಚಳಿಗಾಲದ ಅಧಿವೇಶನದಲ್ಲಿ ಕೊಡ್ತೇವಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡು 1 ತಿಂಗಳು 1.5 ತಿಂಗಳಾಯಿತು, ಇನ್ನೂ ಕೂಡ ಮಹಿಳೆಯರ ಖಾತೆಗಳಿಗೆ ದುಡ್ಡು ಹೋಗಿಲ್ಲ. ಹಾಗಾದರೆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ಮತ್ತೆ ಮಾಡ್ತಾರೆ. ಯಾಕಂದ್ರೆ ಮಹಿಳೆಯರ ಪರವಾಗಿ ನಿಂತ್ಕೊಂಡು ಅವರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಇದೊಂದು ಮೆಚ್ಚುಗೆಯ ಕೆಲಸ. ಯಾಕಂದ್ರೆ 5,000 ಕೋಟಿ ಹಣ ಯಾಮಾರಿಸ್ಬಿಡ್ತಾ ಇದ್ರು. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ದುಡ್ಡು ಜಮಾ ಆದಂಗೆ ಆಗುತ್ತೆ. ಆ 4,000 ಹಣವನ್ನ ಸರ್ಕಾರವೇ ಕಸಿದುಕೊಂಡಂಗೆ ಆಗ್ತಾ ಇತ್ತು. ಹೀಗಾಗಿ BJP ನಾಯಕರು ಇದರ ಬಗ್ಗೆ ಧ್ವನಿ ಅಂತೂ ಎತ್ತಿದ್ದಾರೆ. ಮಹಿಳೆಯರ ಆಕ್ರೋಶದ ಮೇರೆಗೆ ಈ ಎಲ್ಲವನ್ನೂ ಕಾರಣಗಳಿಂದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸುಮಾರು 6 ಕಂತುಗಳನ್ನು ಕೂಡ ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ CM ಅವರ ಆದೇಶಗಳು ಕೂಡ ಬೇಕಾಗುತ್ತೆ. ಹಣಕಾಸು ಇಲಾಖೆಯ ಮೇಲೆ ಕೂಡ ಆರೋಪ ಇತ್ತು, ಸರಿಯಾಗಿ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ. ಯಾಕಂದರೆ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದ್ದ ದುಡ್ಡನ್ನೇ ನಾವು ಪಡ್ಕೊಳ್ತೀವಿ, ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡು ಕೊಡಲಿಲ್ಲ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿಂದ ದುಡ್ಡು ಕೊಡಬೇಕಾಗತ್ತೆ, ಈ ಪ್ರಶ್ನೆ ಬರುತ್ತೆ. ಆದರೆ ಸರ್ಕಾರ ಅವರದೇ ಆದ ಕಾರಣಕ್ಕಾಗಿ ದುಡ್ಡು ಎಲ್ಲಿಂದಾದರೂ ಕೊಡಿ, ಆದರೆ CM ಅವರ ಆದೇಶ ಕೂಡ ನೀವೇ ಹೇಳಿ ಕೊಡಿಸ್ಬೇಕು. ಯಾಕಂದರೆ CM ಅವರೇ ಖುದ್ದಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾರಂತ ಬಳಿಕ ಎಲೆಕ್ಷನ್ ಪೂರ್ವವಾಗಿ ಮಹಿಳೆಯರು ನಂಬ್ಕೊಂಡು ಓಟ್ ಹಾಕಿರ್ತಾರೆ. ಈಗ ಕಾರಣಗಳನ್ನು ಹೇಳಬಾರ್ದು, ದುಡ್ಡನ್ನು ಕೊಡಬೇಕು ಅಂತ BJP ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ಎಲ್ಲ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇಲ್ಲ, 1 ತಿಂಗಳ ಹಣವನ್ನು ಹಾಕ್ತಾರೆ, 4-5 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಹೀಗಾದರೆ ಸರ್ಕಾರ ನಮಗೆ ಏನು ಕೊಟ್ಟಂತಾಗತ್ತೆ? ಬರೀ ಬಾಯಿ ಮಾತಲೇ ಹೇಳೋದಲ್ಲ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಅದನ್ನು ಕೊಟ್ಟು ತೋರಿಸ್ಬೇಕು, ಅದು ಆ ರೀತಿ ನಡೆದು ತೋರಿಸಬೇಕು ಅಂತ ಎಲ್ಲ ಮಹಿಳೆಯರ ಆಕ್ರೋಶ ಇದಾಗಿದೆ. ಸದ್ಯಕ್ಕೆ ಸ್ನೇಹಿತರೆ, ಇದೆಲ್ಲ ಕಾರಣಗಳಿಂದಾಗಿ ಸರ್ಕಾರದ ಮೇಲೆ ಪ್ರೆಷರ್ ಅಂತೂ ಇದ್ದೇ ಇದೆ. ಹೀಗಾಗಿ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಂತೂ BJP ನಾಯಕರ ಒಂದು ಆಕ್ರೋಶದ ಮೇರೆಗೆ ಈಗಾಗಲೇ ಸರ್ಕಾರದ ಮೇಲೆ ಇನ್ನಷ್ಟು ಪ್ರೆಷರ್ ಬಿದ್ದಂಗಾಗಿದೆ. ಹಾಗಾಗಿ ಸರ್ಕಾರ ಎಷ್ಟು ದುಡ್ಡನ್ನು ಕೊಡಬೇಕು ಅವೆಲ್ಲ ದುಡ್ಡನ್ನು ಕೊಡಲಿಕ್ಕೆ ಮುಂದಾಗಿದೆ. ಹಣಕಾಸು ಇಲಾಖೆಯು ಕೂಡ 7,500 ಕೋಟಿ ಫಂಡನ್ನು ಬಿಡುಗಡೆ ಮಾಡಿತ್ತಲ್ವ, ಅದೇ ದುಡ್ಡಿನಲ್ಲಿ ಈಗ 26ನೇ ಕಂತಿನ ಹಣ ಕೂಡ ಬರುತ್ತೆ. ಯಾಕಂದರೆ 24, 25, 5,000 ಕೋಟಿ ಹಣ ಅಲ್ಲಿ ವೆಚ್ಚ ಆದರೆ ಇನ್ನು ಉಳಿದಂತಹ 2,500 ಕೋಟಿ ಹಣ 26 ನವೆಂಬರ್ ತಿಂಗಳ ಹಣಕ್ಕಾಗಿ ಮೀಸಲಿಡಲಾಗಿದೆ. ಆ ದುಡ್ಡು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇದರ ಜೊತೆಗೇ 27
ಡಿಸೆಂಬರ್ ತಿಂಗಳ ಹಣ ಮತ್ತು ಉಳಿದಂತಹ ಕಂತುಗಳನ್ನು ಕೂಡ ಒಟ್ಟಿಗೆ ಹಣಕಾಸು ಇಲಾಖೆ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಮೇರೆಗೆ ಈಗ 2,500 ಕೋಟಿ ಹಣ ಉಳಿದಿತ್ತಲ್ವ, ಅದು 26ನೇ ಕಂತಿನ ಹಣ ಆಲ್ರೆಡಿ ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಉತ್ತರ ಕನ್ನಡ, ಹಾಗೆ ಶಿವಮೊಗ್ಗ ಆಗಿರಲಿ, ಬೀದರ, ಚಿಕ್ಕಮಗಳೂರು, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗ್ತಾ ಇದೆ. ಈಗಾಗಲೇ ಟ್ರಯಲ್ ಕೂಡ ನಡೆದಿದೆ. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳಂತೂ ಸದ್ಯಕ್ಕೆ ಕಂಡು ಬಂದಿಲ್ಲ. ತಾಂತ್ರಿಕ ದೋಷ ಕಂಡು ಬಂದರೆ ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದೀನಿ, 4-5 ದಿನಗಳ ಕಾಲ ಡಿಲೇ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಸದ್ಯಕ್ಕೆ ಅಂದರೆ ಸಮಾಧಾನವಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ತಾಂತ್ರಿಕ ದೋಷ ಆಗದ ಹಾಗೆ ನೋಡಿಕೊಂಡು ಹಂತವಾಗಿ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ, ಇದಂತೂ ಕನ್ಫರ್ಮ್ ಆಗಿದೆ. ಯಾಕಂದರೆ ನಾವು ಇರ್ತಕ್ಕಂತಹ ಒಂದು ಊರಿನಲ್ಲಿನೇ ಸಾಕಷ್ಟು ಜನರಿಗೆ ದುಡ್ಡು ಬಂದಿಲ್ಲ, ಇದು ಕೂಡ ಗೊತ್ತಾಗಿದೆ. ಹಾಗೆ ಇನ್ನೂ ಸಾಕಷ್ಟು ಕಡೆಯಿಂದ ಇನ್ಫಾರ್ಮೇಷನ್ ಬಂದಿರತಕ್ಕಂಥದ್ದು, ಲಕ್ಷಾಂತರ ಮಹಿಳೆಯರಿಗೆ ದುಡ್ಡು ಬಂದಿಲ್ಲ. ಅದು ಲೈಫ್ ಸರ್ಟಿಫಿಕೇಟ್ ಕಾರಣಕ್ಕಾಗಿನೋ ಅಥವಾ ಬ್ಯಾಂಕ್ ಅಕೌಂಟ್ಗಳು ಚಾಲತಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿಯೋ ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಆದರೆ ಈಗ ಇಂಪಾರ್ಟೆಂಟು 13 ಜಿಲ್ಲೆಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಈ 13 ಜಿಲ್ಲೆಗಳು ಈ ರೀತಿ ಆಗಿದ್ದಾವೆ. ಕೋಲಾರ, ಕೊಡಗು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಬಾಕಿ ಉಳಿದಿದ್ದಾರೆ, ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗಬೇಕು. ಮಂಡ್ಯ, ತುಮಕೂರು, ದಾವಣಗೆರೆ, ಅದೇ ರೀತಿಯಾಗಿ ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಅದೇ ರೀತಿಯಾಗಿ ಬೆಳಗಾವಿ, ವಿಜಯನಗರ. ಸೊ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಇನ್ನೂ ದುಡ್ಡು ಹೋಗ್ತಾ ಇರುವಂಥದ್ದು. ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ದುಡ್ಡು ಬರುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಲೇಟ್ ಆದರೂ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತೀನಿ. ನಾನು ಒಂದೇ ತಿಂಗಳಲ್ಲಿ 2-3 ಕಂತುಗಳನ್ನು ಹಾಕಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾಕಂದರೆ ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ 2026. ಸೊ ಹಾಗಾಗಿ ಒಂದು ಸ್ವಲ್ಪ ವೇಟಿಂಗ್ ಲಿಸ್ಟಲ್ಲಿ ಕೂಡ ಇದೆ. ಯಾಕಂದರೆ ಒಮ್ಮೆಲೆ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಸಭೆಗಳನ್ನು ಕೂಡ ಕರೆದಿರ್ತಾರೆ. ಆ ಸಂದರ್ಭದಲ್ಲಿ ದುಡ್ಡು ಬಿಡುಗಡೆ ಮಾಡಲಿಕ್ಕೆ ಆಗಿರೋದಿಲ್ಲ ಕಾರಣಾಂತರಗಳಿಂದ. ಇನ್ನು ದುಡ್ಡು ಏನೋ ಬಿಡುಗಡೆ ಮಾಡಿದ್ರು ನಿಮ್ಮ ಖಾತೆಗಳಿಗೆ ದುಡ್ಡೇ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ, ಅದು ಇಂಪಾರ್ಟೆಂಟು. ಇಲ್ಲಿ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಇದೆ. ಜೊತೆಗೆ ಇಲ್ಲಿ ಬಹಳಷ್ಟು ಜನರದು ಏನಾಗಿದೆ, ಮುಖ್ಯಸ್ಥೆ ತೀರಿ ಹೋಗಿರ್ತಾರೆ. ಆ ರೇಷನ್ಸ್ ಕಾರ್ಡ್ಗಳಲ್ಲಿ ಮುಖ್ಯಸ್ಥೆ ಇರುವಂತಹ ಕಾರಣಕ್ಕಾಗಿ ದುಡ್ಡನ್ನು ಕೊಡ್ತಿರುತ್ತೆ ಸರ್ಕಾರ. ಆದರೆ ಆ ಮುಖ್ಯಸ್ಥೆಯೇ ತೀರಿ ಹೋಗಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ ರೇಷನ್ಸ್ ಕಾರ್ಡ್ಗಳನ್ನೇ ರದ್ದು ಮಾಡ್ತಾರೆ. ಯಾಕಂದರೆ ಬಹಳಷ್ಟು ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ಮುಖ್ಯಸ್ಥೆ ತೀರಿ ಹೋಗಿದ್ದು ಸಹಿತ ಅವರ ಹೆಸರಿನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಏನು ಹೇಳುತ್ತೆ, ಆ ಲೈಫ್ ಸರ್ಟಿಫಿಕೇಟನ್ನು ಕೊಡಿ. ಅಂದರೆ ಸರ್ಕಾರ ಯಾರ ಮೇಲೆ ಅನುಮಾನ ಬಂದಿದೆ ನೋಡಿ, ಯಾರು ಹೆಚ್ಚಾಗಿ ಮುಖ್ಯಸ್ಥೆಯರು ಓಟನ್ನು ಹಾಕಿಲ್ಲ, ಇದುವರೆಗೂ ಕಳೆದ 2 ವರ್ಷದಿಂದ ಸರಿಯಾಗಿ ಚುನಾವಣೆಗಳಲ್ಲಿ ಓಟನ್ನು ಹಾಕಿರಲಿಲ್ಲ ನೋಡಿ, ಆ ಎಲ್ಲ ಗೃಹಲಕ್ಷ್ಮಿಯರನ್ನು, ಹಿರಿಯರನ್ನು ತೆಗೆದುಹಾಕಿದ್ದಾರೆ. ಅದೇ ರೀತಿಯಾಗಿ ಅವರ ಹೆಸರಿನಲ್ಲಿ ಇರ್ತಕ್ಕಂತಹ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡು, ಪಿಂಚಣಿ ಹಣ ಪಡ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ಅದರಲ್ಲಿ ಬಹಳಷ್ಟು ಜನ ಬದುಕಿದ್ದವರು ಕೂಡ ಅನುಮಾನ ಬಂದಿರುತ್ತೆ, ಅದಕ್ಕಾಗಿ ತೆಗೆದುಹಾಕಿರ್ತಾರೆ. ಹಾಗೇನಾದರೂ ನಿಮ್ಮಲ್ಲಿ ಕೂಡ ನಿಮ್ಮದು ಕೂಡ ಆಗಿದ್ದರೆ, ನೀವು ಹಿರಿಯರಿದ್ದು ನಿಮಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ ಅಂದರೆ ಈ ಕಾರಣಕ್ಕಾಗಿ ಕೂಡ ತೆಗೆದುಹಾಕಿರ್ಬೋದು. ಒಂದು ಕೆಲಸ ಮಾಡಿ, ನೀವು ಸರ್ ನಮಗೆ ದುಡ್ಡು ಬರ್ತಾ ಇಲ್ಲ ಹೀಗಂತ ಹೇಳ್ಬಿಟ್ಟು ನೀವು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು. ಎಲ್ಲಿ, ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ, ಪಿಂಚಣಿ ಯೋಜನೆಗೆ, ಆ ಒಂದು ಬ್ಯಾಂಕಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇಷ್ಟು ನಿಮಗೆ ಸರ್ಕಾರ ಮಾಹಿತಿ ತಿಳಿಸ್ಕೊಟ್ಟಿದೆ. ಇನ್ನು ಈ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಅದನ್ನು ಬ್ಯಾಂಕಿಗೆ ಹೋಗಿ ಸರಿಪಡಿಸ್ಕೊಂಡು ಬನ್ನಿ, ಜಮಾ ಆಗುತ್ತೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಾನು ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿಸ್ತೀನಿ. ಬಾಯ್, ಬಿಡಿ ಫ್ರೆಂಡ್ಸ್.